ಇದೇ ದಿನಾಂಕ 15/3/2026 ರವಿವಾರ ದಿವಸ ವಿಜಯಪುರದ ವಿಜಯ್ ಫಂಕ್ಷನ್ ಹಾಲ್ದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಇದರ ಸಂಪೂರ್ಣ ನೇತೃತ್ವವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹಿಂದಿನ ನಗರಾಭಿವೃದ್ಧಿ ಸಚಿವರು ಆದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ವಹಿಸಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಇನ್ನೋರ್ವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಜಿಲ್ಲೆಯ ಗೌರವಾನ್ವಿತ ಶಾಸಕರು ಆದಂಥ ಅಪ್ಪಾಜಿ ನಾಡಗೌಡ್ಜಿಯವರಿರ್ಬೋದು, ಯಶವಂತರಾಯಗೌಡ ಪಾಟೀಲ್ರು, ವಿಠ್ಠಲ್ ಕಟಕ್ದೊಂಡವರು, ಅಶೋಕ್ ಮನಗೂಳಿ ಅವರು, ಅವ್ರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸುನೀಲ್ ಗೌಡ್ ಪಾಟೀಲ್ರು ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಚಾರ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಉದಯದಿಂದ ಅಂದರೆ 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು, ಸಂಪೂರ್ಣ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸ ಆಳ್ವಿಕೆಯನ್ನು ಮಾಡ್ತು ಮತ್ತು ಏನೇನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತು, ಈ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಆವತ್ತಿನ ಕಾರ್ಯಾಗಾರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಉಪನ್ಯಾಸಕರು ಅಂದರೆ ರಾಜ್ಯದಿಂದ KPCCಯ ಮುನೀರ್ ಅವರು, ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಅವರು ಒಂದು ಸೆಷನನ್ನು ಮಾಡ್ತಾರೆ. ಅವ್ರ ಜೊತೆಗೆ ಸುಧೀರ್ ಮುರಳಿ ಇವರು ಮುಖ್ಯ ಸಂಯೋಜಕರು ಪ್ರಚಾರ ಸಮಿತಿಗೆ, ಇವರು ಒಂದು ಸೆಷನನ್ನು ಮಾಡ್ತಾರೆ. ಜೊತೆಗೆ ಚಂದ್ರು ಶೆಟ್ಟಿ ಅಂಥೇಳಿ ಇವರು ಸಹ KPCC ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾಗಿದ್ದಾರೆ. ಅವ್ರ ಜೊತೆಗೆ ಶರಣಪ್ಪ ಕೊಟ್ಟಿಗೆಯವರಿದ್ದಾರೆ. ಇನ್ನೋರ್ವರು ಸಂಯೋಜಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಚಾರ ಸಮಿತಿಯಿಂದ ಮಹಾಬಲೇಶ್ವರ್ GS ಅವರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಪ್ರತಿ ಬ್ಲಾಕ್ದಿಂದ ಕನಿಷ್ಠ 100 ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂತೇಳಿ ಆ ಭಾಗದಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಥವಾ ನಮ್ಮ ಪರಾಜಿತ ಅಭ್ಯರ್ಥಿಗಳನ್ನಾಗಿರ್ಬೋದು, ನಾವು ಈಗಾಗಲೇ ಒಂದು ಸಭೆಯನ್ನು ಕರೆದು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಬ್ಲಾಕ್ಗಳಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಈ ವಿಷಯವನ್ನು ಸಾರ್ವಜನಿಕವಾಗಿ ತಿಳಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೌರವಾನ್ವಿತ ಮಾಧ್ಯಮದ ಮಿತ್ರರನ್ನ ಕರೆಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಬೆಳಿಗ್ಗೆ 10 ಗಂಟೆಗೆ ಅಂತ ನಾವು ಸಮಯ ನಿಗದಿಪಡಿಸಿದ್ದೇವೆ. ಆಗುವಾಗ ಒಂದು ½ ಅವರ್ ಭಾಳ ಆದ್ರೆ ಲೇಟ್ ಆಗ್ಬೋದು, 10 ಅಂದಲ್ಲಿ 10:30 ಆಗ್ಬೋದು. ಮಂತ್ರಿಗಳು ಅದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನೀವು 10 ಗಂಟೆಗೆ ಮಾಡ್ರಿ, ನಾವೆಲ್ಲ ಜಾಯಿನ್ ಆಗ್ತೇವೆ ಅಂತೇಳಿ ಇರುವರು ಮಂತ್ರಿಗಳಿಗೆ ನಾನು ನಿನ್ನೆ ದಿವಸ ಬೆಂಗಳೂರಲ್ಲಿ ಮಾತಾಡಿದ್ದೀನಿ, ಒಪ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ನಾವು ಆದಷ್ಟು ಸಮಯ ಏನು ಕೊಟ್ಟಿದ್ದೇವೆ ಆ ಸಮಯಕ್ಕೆ ಪ್ರಾರಂಭ ಮಾಡ್ತೇವೆ. ನಾವು ನಮ್ಮ ಪ್ರಕಾರ 1600 ಜನ ಕಾರ್ಯಕರ್ತರು ಭಾಗವಹಿಸಬೇಕು ಅಂತಿದೆ. ಎಲ್ಲಿಯಾದರೂ ಕೆಲವು ಜನ ಬಂದರು, ನಾವು ಆಗಾಗಲೇ ಪೂರ್ವಭಾವಿ ಸಭೆಗಳಲ್ಲಿ ಹೇಳಿದ್ದೆವು, ನೀವು ಬರೋದು, ಮಂತ್ರಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು,
ಅವ್ರ ಜೊತೆಗೆ ಹೊರಟು ಹೋಗೋರಿದ್ರು ಬರಬಾಡ್ರಿ. ನೀವು ಸಂಪೂರ್ಣ ಕಾರ್ಯಾಗಾರ ಮುಗಿಯುವವರೆಗೆ ಯಾರು ಕುತ್ಕೊಂಡು ಕೇಳ್ತೀರಿ ಅಂತ ನಿಷ್ಠಾವಂತ ಕಾರ್ಯಕರ್ತರನ್ನೇ ಕರ್ಕೊಂಬರ್ರಿ ಅಂತ ಹೇಳಿ ನಾವು ಅಧ್ಯಕ್ಷರುಗಳಿಗೂ ಹೇಳಿದೆವು, ಕಾರ್ಯಕರ್ತರಿಗೂ ಹೇಳಿದೆವು. ಪ್ರಾಯಶಃ ಕನಿಷ್ಠ ಪಕ್ಷ 1,000 ಜನ ಆದ್ರೂ ಕೊನೆವರೆಗೆ ಉಳಿತಾರ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಒಂದು ಹಾಲ್ 600 ಚೇರ್ ಕೂತಿದಾವ್ರಿ. ಪಕ್ಕದೊಳಗೆ 2 ಹಾಲ್ ಇದಾವ್ರಿ. ಅಲ್ಲಿ 200-300 ಚೇರ್ ಕೂಡ್ತಾವು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ನಾವು. ಇಲ್ಲೇ ಮಲ್ಲಮ್ಮ ಇದೇನು ರೆಡ್ಡಿ ಮಲ್ಲಮ್ಮ ಇದನ್ನ ಫೈನಲ್ ಹೇಳಿದ್ವಿ. ಬಟ್ ಅವತ್ತೊಂದು ಫರ್ನಿಚರ್ ಇದು 3 ದಿನದ ಕಾರ್ಯಕ್ಕೆ ಬರ್ತಂತೇಳಿ ಅದನ್ನ ಅವ್ರು ಬೇರೆದವ್ರಿಗೆ ಕೊಟ್ಟರು ಅಂತ ಅಲ್ಲಿ ಮಾಡ್ಕೊಂಡಿದ್ದೇವೆ. ವಿಜಯ್ ಫಂಕ್ಷನ್ ಹಾಲ್ ನಮ್ಮ ರೈಲ್ವೆ ಕೇಂದ್ರದ ಪಕ್ಕ. ಸರ್, ವರ್ಕರ್ ಅದೇ ವಿಷಯ ಇವತ್ತು ಅಲ್ಲ ಸರ್. ಈಗ ಪಕ್ಷದ ತತ್ವ ಸಿದ್ಧಾಂತ ಆಗಲಿ, ಪಕ್ಷ ನಡೆದು ಬಂದು ದಾರಿಯನ್ನು ಹೇಳ್ತಾರ, ಪಕ್ಷದ ಸರ್ಕಾರದ ಸಾಧನೆಗಳನ್ನು ಹೇಳ್ತಾರ ಅಂತಿದೆ. ಕೆಲವೊಂದು ಕಾರ್ಯಕರ್ತರ ಮನಸ್ಸು, ನನಗಾದ್ರೂ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಸಭೆಗಳನ್ನು ಕರೆದಾಗ ಅವ್ರು ತಮ್ಮ ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಏನ್ ಹೇಳಿದಾರಪ್ಪ ಅಂದ್ರೆ, ನಾವು ಬಹಳಷ್ಟು ದಿವಸ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ನಮ್ಮ ಪಕ್ಷ ಗುರುತಿಸಿಲ್ಲ, ಯಾವುದೂ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕಾಮನ್ ಆಗಿ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾದರೂ ಅವಕಾಶ ಕೊಡಬೇಕಂದ್ರೆ ಅವು ಸೀಮಿತ ಸೀಟ್ಗಳಿರ್ತಾವೆ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಗ್ಯಾರಂಟಿ ಕಮಿಟಿ ಆಗಿರ್ಬೋದು, ಆರೋಗ್ಯ ಇಲಾಖೆ ಕಮಿಟಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು. This question is different. See, I'll answer it. 1 minute. I will close barrier. ಅಲ್ಲಲ್ಲ, ಕಾರ್ಯಕರ್ತರಲ್ಲಿ ಆ ರೀತಿ ಭಾವನೆ ಇಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿ ಆ ರೀತಿ ಭಾವನೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಇಲ್ಲ ನಮ್ಮಲ್ಲಿ ಇದ್ದವರು ನಾನು ಮೊನ್ನೆ ಇಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದೆ ಎಲ್ಲಾ ಬ್ಲಾಕ್ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು. ಅವತ್ತು ಈ ಮಾತನ್ನು ತಮ್ಮ ಏನು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾರು ಪಕ್ಷ ವಿರೋಧಿ ಮಾತನಾಡುವವರು ಪಕ್ಷದ ಸಭೆಯಲ್ಲಿ ಕುಂತು ಹೊರಗೆ ಹೋಗಿ ಇಲ್ಲ ರೀ, ಅವ್ರು ಒಳ್ಳೆ ಕೆಲಸ ಮಾಡಕತ್ತಾರ. ಇಲ್ಲ ಅವ್ರಿಗೆ ಎಲ್ಲಾ ರೀತಿ ಕೋಆಪರೇಷನ್. ಹಿಂದಿನ ಅಧ್ಯಕ್ಷರಿಗೆ ಅವರಿಗೆ ಭಿನ್ನಾಭಿಪ್ರಾಯ ಇದೆ ರೀ, ಪಕ್ಷದೊಳಗಿಲ್ಲ. ಹಿಂದಿನ ಅಧ್ಯಕ್ಷರನ್ನ ತೆಗೆದು ಹಾಕಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಿಂದಿನ ಅಧ್ಯಕ್ಷರು ಅವರು ಇರುವವರೆಗೆ ಐತಿ ಹೊರತು ಅದು ಪಕ್ಷಕ್ಕಲ್ಲ. ಪಕ್ಷದ ಎಲ್ಲಾ ಕಾರ್ಯಕರ್ತರು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಒಬ್ರು ಏನಾದ್ರು ಮಾಡಿದ್ರೆ ಅವ್ರಿಗೆ ಕನ್ವೀನಿಯನ್ಸ್ ಮಾಡಿದೆವು. ನೀವು ಅಧಿಕಾರ ಮಾಡಿದಿರಿ, ನಿಮ್ಮ ಅವಧಿ ಮುಗಿದಿದೆ, ಹೀಗಾಗಿ ನಾವು ಬೇರೆದವರಿಗೆ ಪಕ್ಷ ಕೊಟ್ಟಿದೆ, ಅದಕ್ಕೆ ನೀವು ಸಹಕಾರದಿಂದ ಹೋಗ್ಬೇಕು ಅಂತ ಹೇಳಿದೆವು. ಆಯ್ತ್ರಿ ಸರ್ ಅಂತೇಳಿ ಅವರು 1-2 ಸಭೆಗಳನ್ನು ಅಟೆಂಡ್ ಆದ್ರು. ಇತ್ತಿತ್ತಾಗಿ ಅವ್ರು ಬರ್ತಾ ಇಲ್ಲ. ಬಟ್ ಈಗ ಹೊಸದಾಗಿ ಬಂದಂತ ಮಹಿಳಾ ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಇಲ್ಲ ಸರ್, ಇಲ್ಲಿ ಆಕ್ಚುಲಿ ಯಾವುದೇ ಮುಂಚೂಣಿ ಘಟಕದ ಅಧ್ಯಕ್ಷರಿಲ್ಲ. ಯಾಕಂದ್ರೆ ಮಹಿಳಾ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ಪತ್ರಿಕಾಗೋಷ್ಠಿ. 23 ಜನ ಮುಂಚೂಣಿ ಘಟಕದ ಅಧ್ಯಕ್ಷರಿದ್ದಾರೆ. ಕೇವಲ ಮಹಿಳಾ ಅಧ್ಯಕ್ಷರನ್ನ ಮಾತ್ರ ಕಡೆಗಣಿಸ್ತಾ ಇಲ್ಲ. ನಾವು ಎಲ್ಲರಿಗೂ ಕಾಮನ್ ಆಗಿ ಇಂಟಿಮೇಷನ್ ಹಾಕಿರ್ತೇವೆ. ಅವರು ಬಂದು ಜಾಯಿನ್ ಆಗಿ ಅವ್ರು ತಮ್ಮ ವಿಷಯಗಳಿದ್ರೆ ಪ್ರಸ್ತಾಪ ಮಾಡಬಹುದು. ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ, ಮುಂಚೂಣಿ ಘಟಕದ ಅಧ್ಯಕ್ಷ ಎಲ್ಲರನ್ನ ಕೂಡ್ಕೊಂಡು ಮಾಡಿದ್ರೆ ತಮಗೆ ಜಾಗ ಇಲ್ಲಿ ಕೂಡಕ್ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರಮುಖರು, ನಾವು ಜಿಲ್ಲೆ ಅಧ್ಯಕ್ಷರು ಅಥವಾ ಒಬ್ಬಿಬ್ರು ಆ ಸಂಬಂಧಪಟ್ಟ ವಿಷಯ ಇಲ್ಲ ಈಗ ಭಂಡಾರಿ ಸಾಹೇಬ್ರ
ಅವ್ರಿಗೆ ಇಲ್ಲ ಜನ ಅವ್ರ ಜೊತೆ ಇರ್ಬೇಕಂದ್ರೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು. ಪಕ್ಷದ ಕಾರ್ಯಕ್ರಮದಲ್ಲಿ ಏನಾದರೂ ಅವರು ವಿರೋಧ ಅಥವಾ ಅವರ ಕರದಲ್ಲಿ ಭಾಗವಹಿಸಿಲ್ಲ ಇಂಥವೇನಾದ್ರೂ ಇದ್ರೆ ಹೇಳ್ರಿ ಸರ್. ಹೌದು, ನಾನು ಊರಲ್ಲೇ ಇರ್ಲಿಲ್ಲ ರೀ 4 ದಿನದಿಂದ. ಅವ್ರು ಇವ್ರಿಗೆ ಆಹ್ವಾನ ಮಾಡಿಲ್ಲ ಹೋಗುದು. ನಾ ಮುಂದೆ ಮುಂಚಿನೊಳಗೆ ಒಂದು ಮುಂಚೂಣಿ ಆಫ್ ದ ರಿಕಾರ್ಡ್ ಹೇಳ್ಬಿಡ್ತೀನಿ. ಅವ್ರು ಹೊಸಬ್ರು ಇದ್ದಾರೆ, ಅವರು ಎಲ್ಲರನ್ನ ವಿಶ್ವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಅವರಿಂದನೂ ಆಗ್ಬೇಕು. ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ಒಂದ್ ಮಿನಿಟ್ ಅಮ್ಮ, ಯಾವುದೇ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರು ಜಿಲ್ಲಾ ಪೇರೆಂಟ್ ಬಾಡಿಯಿಂದ ಏನಾದ್ರು ಸಹಕಾರ ಕೇಳ್ಬೇಕಾಗಿತ್ತು. ಸರ್ ಇಂಥ ದಿವ್ಸ ನಾವು ಇಲ್ಲಿ ಮಾಡ್ತೇವೆ ಹೇಳ್ಬೇಕು. ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದ್ರು, ನಾನಾಗೆ ಫೋನ್ ಹಚ್ಚಿ ಪತ್ರಿಕಾಗೋಷ್ಠಿಯಾಗಿ ಕರೆದಿದ್ರಿ ಏನ್ ಮೇಡಮ್, ಯಾವಾಗ ಕರೆದಿದ್ರಿ, ಅಲ್ಲಿ ವ್ಯವಸ್ಥೆ ಮಾಡಿರೋ ಇಲ್ಲೋ ಏನ್ ಹೇಳ್ಬೇಕು ಅಂತ ಕೇಳಿದಾಗ ಹೌದ್ರಿ ಸರ್ ಕರ್ದಿನ 11 ಗಂಟೆಗೆ ಸ್ವಲ್ಪ ಹೇಳ್ರಿ. ಅದು ಅವರಿಂದನೂ ಸ್ವಲ್ಪ ಬೇಕು. ನಮ್ಮಲ್ಲಿ ಪ್ರೋಟೋಕಾಲ್ ಎಲ್ಲ ಇದೆ ರೀ. ನಮ್ಮ ಕಾರ್ಯದರ್ಶಿಗಳು ಇದ್ದು ಏನು MM ಮುಲ್ಲಾ ಅವರು, ವಸಂತ ಅವ್ರು ಇದಾರ, ಅವ್ರು ಯಾವುದೇ ಕಾರ್ಯಕ್ರಮ ಇದ್ರು ಎಲ್ಲರಿಗೆ ಹೇಳಿ ತಿಳಿಸಿ ಕಾರ್ಯಕ್ರಮಗಳನ್ನು ಮಾಡ್ಸಕ್ ನಾನು ಅವ್ರ ಮುಖಾಂತರ. ಈಗ ತಾನೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲುಡೆ ಅವರು ನಿಮ್ಮಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾಕಂದ್ರೆ ಕಾರ್ಯಾಗಾರ ಇದೊಂದು ವರ್ಕ್ಶಾಪ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಘಟಕದಿಂದ ಆಗುತ್ತಿದೆ. ಇದು ಒಂದು ಮೊದಲನೇ ಸಲ ಆಗ್ತದೆ. ಬಿಜಾಪುರ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಕಾರ್ಯಾಗಾರ ಆಗಿಲ್ಲ. ಬಹಳ ದಿನಗಳಿಂದ ನಾವು ಕಾರ್ಯಾಗಾರ ಮಾಡ್ಬೇಕು ಸರ್. ಯಾಕಂದ್ರೆ ಕಾರ್ಯಾಗಾರಗಳು ಹೆಚ್ಚಿನ ಎಲ್ಲ ಬೆಂಗಳೂರೊಳಗೆ ಆಗ್ತಾವ. ಮೊದಲನೇ ಸಲ ಬಿಜಾಪುರಕ್ಕೆ ಬರ್ಬೇಕಂದಾಗ ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರ ಅಧ್ಯಕ್ಷರು ಅದನ್ನು ವಿನಮ್ರವಾಗಿ ಇದು ಮಾಡ್ಕೊಂಡು ಎಲ್ಲ ಅವ್ರದ್ದೊಂದು ಟೀಮ್ ಇದೆ. ಬರೀ ವಿನಯ್ ಕುಮಾರ್ ಸೊರ್ಕೆ ಅವ್ರು ಬರಂಗಿಲ್ಲ. ಎಲ್ಲೇ ಕಾರ್ಯಾಗಾರ ಆದ್ರೆ ಈ ವಿಷಯದ ಬಗ್ಗೆ ಪ್ರಚಾರ ಸಮಿತಿ ಅಂದ್ರೆ ಕೇವಲ ಇಲೆಕ್ಷನ್ ಬಂದಾಗ ಅಷ್ಟೇ ಪ್ರಚಾರ ಮಾಡ್ಲಕ್ ಪ್ರಚಾರ ಸಮಿತಿ ಇರಂಗಿಲ್ಲ. ಇಡೀ 5 ವರ್ಷ ನಮ್ಮ ಸರ್ಕಾರದ 5 ವರ್ಷ ಮುಂದಿನ ಇಲೆಕ್ಷನ್ ಒಳಗೆ ದಿನನಿತ್ಯದ ಕೆಲಸ ನಡೀತಿರ್ತಾವ KPCCಯಲ್ಲಿ. ಅದರ ಒಂದು ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಎಲ್ಲಾ ಜನರಿಗೆ ತಗೊಂಡು ತಾವು ಹೇಳ್ದಂಗೆ ಇವ್ರಿಗೆ ಬಿಟ್ಟು ಏನಿಲ್ಲ. ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಒಂದಿದೆ, ಸಣ್ಣ ಪುಟ್ಟು ಇದು ಇರ್ತಾವ, ವೈಯಕ್ತಿಕವಾಗಿರ್ತಾವ. ಅದಕ್ಕೆ ನಾವು ಯಾವುದೇ ಹೆಚ್ಚು ಲಕ್ಷ್ಯ ಕೊಡ್ಲಾರ್ದೆ ಪಕ್ಷವನ್ನು ಮುಂದುವರಿಸಬೇಕು. ವಿಶೇಷವಾಗಿ ಕಾರ್ಯಾಗಾರದ ಅರ್ಥ ಏನಪ್ಪಾ ಅಂತಂದ್ರೆ ಅದರಲ್ಲಿ ಕೆಲವೊಂದು ಭಾಗದ ಮ್ಯಾಗ ಅಲ್ಲಿ ಬೇರೆ ಬೇರೆ ಮಾಡ್ಯಾರ. ನಮ್ಮ ಭಂಡಾರಿ ಸಾಹೇಬರು ಒಂದು ವಿಷಯ ತೆಗೆದ್ರು, ಒಂದು ಕೋಮು ಭಾವನೆ ಮೂಡ್ತಿದೆ ಇದರಲ್ಲಿ, ಅದರ ಬಗ್ಗೆನೂ ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಆಗ್ತಾನೆ ಅವ್ರು ಲಿಸ್ಟ್ ಹೇಳಿದ್ದಾರೆ. ವಿಸ್ತಾರವಾಗಿ 45 ಮಿನಿಟ್ಸ್ ಒಂದು ಇದು ಇರುತ್ತೆ. ಅದೇ ತರ ಈಗ ನಮ್ಮ ಮಾಧ್ಯಮದ ಯಾವ ತರ ನಾವು ಮಾಧ್ಯಮವನ್ನು ನಿರ್ವಹಣೆ ಮಾಡಬೇಕು, ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಹಂಗ, ಮೀಡಿಯಾ ನಮ್ಮ ಬಗ್ಗೆ ಅಗ್ರೆಸಿವ್ ಆಗಿರ್ತದೆ. ಅವಾಗ ನೀವು ನೋಡ್ತೀರಿ ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಬಹಳ ಒಂದು ಕಾಯಿನ್ ವರ್ಡ್ ಆಗಿದೆ. ಅದರ ಬಗ್ಗೆ ನಾವು ಹ್ಯಾಂಗ್ ಫ್ರೆಂಡ್ ಮಾಡ್ಬೇಕು, ನಾವು ಪಕ್ಷದವರು ಪಕ್ಷ ಸಂಘಟನೆಯಿಂದ ಯಾವ ತರ ಮೀಡಿಯಾಕ್ಕೆ ಇದು ಮಾಡಿ ನಮ್ಮ ಮೇಲೆ ಅಗ್ರೆಸಿವ್ ಆಗಿ ಯಾವುದೇ ವಿಷಯದ ಮ್ಯಾಗೆ ನೆಗೆಟಿವ್ ಆಗಿ ಪ್ರಚಾರವಾಗುವಾಗ ಹ್ಯಾಂಗ್ ಮಾಡ್ಬೇಕು ಅದ್ರ ಬಗ್ಗೆ ಅಮೀನ್ ಮುಟ್ಟೂರು ಮಾತಾಡ್ತಿದ್ರಲ್ಲಿ. ಅವ್ರು ಇನ್ನೂ ಅವೈಲೇಬಲ್ ಆಗಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವ್ರು ಆದ್ರೆ ಅಮೀನ್ ಮುಟ್ಟೂರು ಬರ್ತಾರ. ಮುರಳಿ ಅವರು ಬಹಳ ಯಾವ ತರ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತದೆ, ಅದ್ರ ಹಿಂದೆ ಉದ್ದೇಶ ಏನಿರ್ತದೆ, ಅದ್ರ ಹಿಂದೆ ಒಂದು ಕೀಳು ರಾಜಕೀಯ ಇರ್ತದ ಅನ್ನೋ ಅದ್ರ ಬಗ್ಗೆ ಸವಿಸ್ತರವಾಗಿ ಅವ್ರು ಮಾತಾಡ್ತಾರೆ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಇದೇ ತರ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ವಿಷಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪಕ್ಷದ ಕಾರ್ಯಕರ್ತರಾಗಿ ಯಾವ ತರ ನಾವು ಮೀಡಿಯಾದ ಮುಂದೆ ಜನರ ಮುಂದೆ ಹೋಗಿ ಹೇಳ್ಬೇಕಪ್ಪ ಅನ್ನೋದು ಇದರದ ಮೂಲ ಉದ್ದೇಶ. ವರ್ಕ್ಶಾಪ್ ವಿ ಆರ್ ಆಕ್ಚುಲಿ ಟ್ರೈನಿಂಗ್ ದ ಕಾರ್ಯಕರ್ತ. ಇದರದ ಉದ್ದೇಶ ಅದು ಒಂದು ಏನೋ ಸಭೆ, ಭಾಷಣದ ಸಭೆ ಏನಲ್ಲ. ಅದು ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಎಲ್ಲ ನಾಯಕರು ಬರ್ತಿರ್ಬೋದು, ಆದ್ರೆ ಅಲ್ಲಿ ಮಾತಾಡೋರು ಯಾರದಲ್ಲ, ವಿಶೇಷ ಭಾಷಣಕಾರ ಯಾರಾದ್ರ ಅವ್ರ ಮ್ಯಾಗ ನಾವು ಹೆಚ್ಚು ಒತ್ತು ಕೊಟ್ಟು ಆ ವಿಷಯ ನಿಮ್ ಬರ್ತದೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಮಾಡಿ ಅದಕ್ಕೊಂದು ಪಾಸಿಟಿವ್ ಇದು ಮಾಡ್ಕೊಂಡು ಅದಕ್ಕೆ ನೀವು ಮಾಡಿದ್ದಲ್ಲಿ ಒಂದು ಒಳ್ಳೆ ಇದು ಹೋಗುತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ದೇಶಕ್ಕೆ ಯಾವ ವಿಷಯಗಳ ಮ್ಯಾಗ ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಒಂಥರ ಒಬ್ಬಟ್ಟಿಯಾಗಿ ಕಾಣಲಾಗ್ತದೆ ದೇಶ. ಇದ್ರ ಬಗ್ಗೆ ತಾವು ವಿಚಾರ ಮಾಡ್ಬೇಕು. ಮೀಡಿಯಾ ಈಸ್ ನಾಟ್, ನೀವು ಬರೀ ಮೀಡಿಯಾ ನಮ್ಮ ಬಗ್ಗೆ ಬರೀ ಇದು ಮಾಡೋಕ್ಕಿಂತಲೂ ಒಂದು ಪಾಸಿಟಿವ್ ಇದ್ರ ಬಗ್ಗೆ ನೀವು ಕೂಡಿ ಯಾವ ತರ ಈ ಸಮಸ್ಯೆಗಳನ್ನು ಇದು ಮಾಡ್ಬೋದು. ಜನರಿಗೆ ಗುರ್ತಿದ್ದು ಇಂಥ ದೊಡ್ಡ ಸಮಸ್ಯೆಗಳು ನಮ್ಮ ರಿಲೇಷನ್ಸ್ ಇದು ಮಿಡಲ್ ಈಸ್ಟ್ ನೋಡ್ಬೇಕಾದ್ರೆ ನಮ್ಗೆ ಎಂದೂ ಗ್ಯಾಸದ್ದಾಗ್ಲಿ ತೈಲದ್ದಾಗ್ಲಿ ಪ್ರಾಬ್ಲಮ್ ಆಗಬಾರದು, ಹಿಂದೆಂದೂ ಆಗಿಲ್ಲ. ನಮ್ಗೆ ದೊಡ್ಡ ಯುದ್ಧ ಆಗೋಗಿ ಇಷ್ಟು ಪ್ರಮಾಣ ಇಲ್ಲ. ಈಗ ಮುಂಬರುವ ಯುದ್ಧಗಳಲ್ಲಿ
ಹಿಂಗಾಗ್ಬಿಟ್ಟದ ನಮ್ಗೆ ಯಾರು ನಮ್ಮ ಕಡೆ ಒಲಿಲಾಗ್ತಾರೆ, ನಮ್ಗೆ ಯಾರು ಯೂಸ್ ಮಾಡ್ಲಾಗ್ತಾರೆ, ನಾವು ಯೂಸ್ ಅಂಡ್ ಥ್ರೂ ಆಗ್ಯವ. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿ ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಎಲ್ಲ ನಮಗೆ ಬರೀ ಕಾಂಗ್ರೆಸ್ದವ್ರಿಗೆ ಗೊತ್ತಲ್ಲ, ನಿಮ್ಮ ಮುಂದೆ ಇದ್ರ ಬಗ್ಗೆ ನೀವು ಹ್ಯಾಂಗ್ ಟ್ಯಾಕಲ್ ಮಾಡ್ಬೇಕು, ಜನಸಾಮಾನ್ಯರಿಗೆ ಇದು ಹ್ಯಾಂಗ್ ಗುರ್ತಾಗ್ಬೇಕು. ಈಗ ನಾ ಬರುವಾಗ ನೋಡಿದೆ, ಒಂದಿಲ್ಲ ಅಂದ್ರೆ ಒಂದು 100, 100, 200 ಇಲ್ಲೇ ನಿಂತಾವ್ ಗ್ಯಾಸ್ ಪಾಳಿ ಹಚ್ಚಿ. ಈಗ ವಿಚಾರ ಮಾಡ್ರಿ, ಇದೇ ಮುಂದುವರಿತಂದ್ರೆ ಜನರಿಗೆ ಹ್ಯಾಂಗ ಮೇಲ್ ದರ್ಜೆ ಇದು ಹ್ಯಾಂಗಾರೆ ಮಾಡಿ ನಡ್ಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮ ಜನಸಾಮಾನ್ಯರಿಗೆ ಅಷ್ಟು ತೊಂದರೆ ಆಗ್ತದೆ. ಇಂಥದ್ದೊಂದು ವಿಷಯ ಅದ, ಇದಕ್ಕೆ ನಾವು ಇದು ಮಾಡ್ಬೇಕು ಹೇಳಿ. ಕೊನೆಯವರೆಗೆ ನಿರೀಕ್ಷೆ ನೋಡ್ರಿ ನೀವು ಇದು ಒಂದು ನಮ್ಮ ಕಾರ್ಯಕರ್ತ ಒಂದು ಮೀಡಿಯಾ ಕಮ್ಯುನಿಕೇಶನ್ ನಾವು ಬರೀ ಮೆಸೇಜ್ ಹಾಕಿ ಕೈ ಬಿಡ್ತೀವಿ, ಸರಿಯಾದ ಮಾಧ್ಯಮದವರಿಗೆ ವ್ಯವಸ್ಥೆ ನೀವು ಮಾಡಲ್ಲ. ಮಾಧ್ಯಮದವರು ವ್ಯವಸ್ಥೆ ಮಾಡಿದ್ರು ಕೂಡ ನೀವು ಕಾರ್ಯಕರ್ತರಲ್ಲಿ ಬರೋದ್ರಲ್ಲಿ ವಿಳಂಬ ಮಾಡ್ತೀರಿ, ನಮ್ಗೆ ತಾಸು ಗಂಟೆ ನಿಮ್ಮನ್ನ ಕಾಯ್ಕೊಂಡು ಆಗಲ್ಲ. ನಮ್ಗೆ 10 ಗಂಟೆಗೆ ಹೇಳಿದ್ರೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಮಾಧ್ಯಮ ಜೊತೆ ನಿಮ್ದು ಇದು ಸರಿ ಇಲ್ಲ, ಕಮ್ಯುನಿಕೇಶನ್ ಸರಿ ಎಲ್ಲಿ ಇಲ್ಲ ಇರ್ಲಿ, ಇದು ಸರಿಪಡಿಸ್ಕೊಳ್ತೇವೆ. ಒಂದು ಎರಡನೇದು ನಿಮ್ಮಲ್ಲಿ ಹೇಳಿದ್ರೆ ಈಗ ನೀವು ಮತ್ತೆ ಗ್ಯಾಸ್ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಎಷ್ಟು ಜನ ಇದ್ರಿ ಸರ್? 60ರಿಂದ 70 ಜನ ಇದ್ರಿ. ಇಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು 70 ಜನ ಇದ್ದಾರೆ. ಇವನ್ ಮಾತಾಡ್ತೀನಿ, ನಿಮ್ಮ ಪಕ್ಷದಲ್ಲೇ ನಿಮ್ಮ ಕಾರ್ಯಕರ್ತರಲ್ಲಿ ಕಮ್ಯುನಿಕೇಶನ್ ಇಲ್ಲ. ಇದು ಇಶ್ಯೂ, ಇದು ನಾಟ್ ಸಣ್ಣ ಇಶ್ಯೂ ಅಲ್ಲ. ಇದು ಗ್ಯಾಸಿನ ಸಣ್ಣ ಇಶ್ಯೂ ಅಲ್ಲ. 6 ಜನ ಕಾರ್ಯಕರ್ತರನ್ನ ಕರ್ಕೊಂಡು ಹೋದ್ರೆ ನಮಗೂ ಸುದ್ದಿ ಮಾಡ್ಲಿಕ್ಕೆ, ನಮಗೂ ಸುದ್ದಿ ಮಾಡ್ಲಿಕ್ಕೆ ವಿಷಯ ಸಿಗ್ತದೆ. ಸರ್ ಓಕೆ ನಾನ್ ನಿಮ್ಗೆ ಹೇಳ್ತೀನಿ, ಮೊದಲಾಗಿ ಭಂಡಾರಿ ಅವರ ಸಜೆಷನ್ ನಾವು ಅಕ್ಸೆಪ್ಟ್ ಮಾಡಲ್ಲ. RSS ಗಿಂತ ಓಲ್ಡ್ ನಮ್ಮ ಕಾಂಗ್ರೆಸ್ ಪಕ್ಷ. ನಾವು 145, ಅವ್ರು ಬರೀ 100 ವರ್ಷದವ್ರು. ಕಾಂಗ್ರೆಸ್ ನೀತಿ ನಾವು ಕಲ್ತ್ರೆ ನೀವೇ ನಮ್ಗೆ ಅಗ್ನೆಸ್ಟ್ ಆಗ್ತೀರಿ. ಇಲ್ಲ, ವಿ ಆರ್ ಮೋರ್ ಡಿಸಿಪ್ಲಿನ್. ಏನ್ ಡಿಸಿಪ್ಲಿನ್ ರೀ? ಅವ್ರದ್ದು ಭಾಷೆ ನೀವು ನೋಡ್ಲಾಗ್ತೀರಿ. ಅರೆಸ್ಟ್ ಇಂದ ನಮ್ಮ ಸಿಟಿ MLA ಭಾಷೆ ನೋಡ್ರಿ, ನೀವು ಅವ್ರ ಭಾಷೆ ನೋಡ್ರಿ ಹೆಂಗ್ ಮಾತಾಡ್ತಾರ ಅವ್ರು ಯಾವ ವಿಷಯದ ಬಗ್ಗೆ, ದೇಶದ ಒಂದು ಏನ್ ಏಕಾಗ್ರ ಅದ್ರ ಬಗ್ಗೆ ಏನ್ರಿ ಅವ್ರು ಸೀರಿಯಸ್ ಅದಾರ? ಅವ್ರದ್ದು ಏನ್ ಡಿಸಿಪ್ಲಿನ್ ನೀವು ನೋಡ್ರಿ, ನಮ್ಗೆ ತಿಳಿಯಂಗಿಲ್ಲ. ಕಾಂಗ್ರೆಸ್ ನೋಡ್ರಿ, ನಾಯಕರಿಲ್ಲಾರ್ದೆ ಯಾವ್ದು ಪಕ್ಷ ಆಗಲ್ಲ. ಇವರ ಯೂಸುಫ್ ಅವರೇ, ನಾಯಕರಿಲ್ಲಾರ್ದೆ ಯಾವ್ದು ಪಕ್ಷ ಆಗಲ್ಲ. ನಾಯಕರನ್ನು ದುಡಿದ ಕಾರ್ಯಕರ್ತರಾಗಿ ಇಲ್ಲಿ ಎಲ್ಲಾರು ಅದಾರ. ಈಗ ಅವ್ರ ನಾಯಕರದಾರ, ಅವ್ರ ಹಿಂದೆ ಕಾರ್ಯಕರ್ತ ಅದಾರ. ಎಲ್ಲಾ ಏನು ನಮ್ದು ಇದು ಇರ್ತಾವಲ್ಲ, ನಾವು ಪ್ರತಿಭಟನೆ ಮಾಡ್ತೇವೆ, ಎಲ್ಲದಕ್ಕೂ ಎಲ್ಲಾ ಜನರು ಬರ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಾಕಷ್ಟು ಘಟಕಗಳದ. ಒಂದ್ ಯಾವ್ದಾರ ಘಟಕ ಆ ಕೆಲಸ ಎತ್ತದ ಅಂದ್ರೆ ಆ ಘಟಕದ ಜನರು ಅದ್ರೊಳಗೆ ಮುತುವರ್ಜಿವಹಿಸ್ತಾರೆ. ಇಟ್ ಇಸ್ ನಾಟ್ ಫಾರ್ ಕಾಮನ್ ಫಾರ್ ಆಲ್. ಎಲ್ಲದಕ್ಕೂ ಎಲ್ಲಾರು ಬರಕ ಅವ್ರಿಗೂ ತ್ರಾಸ ಆಗ್ತದೆ. ನಾವು ಯಾವ್ದು ಬಿಟ್ಟಿಲ್ಲ. ಮನ್ರೇಗಾ ಬಗ್ಗೆ ಸಾಕಷ್ಟು ನಾವು ಮಾಡಿದೆವು, ನಮ್ಮ ಓಟ್ ಚೋರಿ ಬಗ್ಗೆ ಸಾಕಷ್ಟು ಮಾಡಿವ್ ನಾವು. ನೀವು ಹೈಲೈಟ್ ಮಾಡೋಲ್ಲ. ನಮ್ಮಂತೂ ಕೆಲವೊಂದು ಇದು ಬರಂಗಿಲ್ಲ. ನಾವ್ ಎಷ್ಟೋ ಫಂಕ್ಷನ್ ಮಾಡಿದ್ದ ನಾವು ಸ್ಟೇಟ್ ಟಿವಿಗಳು ಎಂದು ಹೇಳಂಗಿಲ್ಲ. ಹೇಳಿದ್ರೆ ಅವರೇ ಬರಿಬೇಕು. ನಮ್ಮ ಸಂಯುಕ್ತ ಕರ್ನಾಟಕ ಪ್ರಜಾಪ್ರಭು ಇಲ್ಲ ನಮ್ಗೆ ಏನದ ಇವ್ರು ಬರೀತಾರ, ನಮ್ಮ ಭಂಡಾರಿ ಅವರು ಬರಿಬೇಕಾದ್ರೆ ಯಾವಾಗ್ಲೂ ಸ್ಟೇಟ್ ಟಿವಿ ಒಳಗೆ ನೀವು ಹೈಲೈಟ್ ಮಾಡಂಗಿಲ್ಲ. ನೀವು ಹೈಲೈಟ್ ಮಾಡಿದಾಗ ನಾವು ಹೆಚ್ಚು ಹೇಳಕ್ ಸಾಧ್ಯ ಇಲ್ಲ. ಹಾಳು ಮಾಡಿವ್, ಎಂತ ಕೆಲಸ ಮಾಡಿವ್ ನೀವು ನೋಡ್ರಿ. ನಾವೊಂದ್ ಮಾತು ಹೇಳ್ತೀನಿ, ನಮಗ್ ಬಹಳ ನಿಮ್ಮಿಂದ ಒಂದು ಇದು ಕಂಪ್ಲೇಂಟ್ ಅಂದ್ರೆ, ಬಸವನಗೌಡ ಏನ್ರ ಹೇಳಿದ್ರೆ ನೀವು ಎಲ್ಲಾ ಟಿವಿಯವರು ಒಂದು ಬ್ರೇಕಿಂಗ್ ನ್ಯೂಸ್ ದರ ಹಾಕ್ತೀರಿ. ನಾಟ್ ಓನ್ಲಿ ಬಿಜಾಪುರ್ ಚಾನೆಲ್ಸ್, ಇಡೀ ನಿಮ್ಮ ಎಲ್ಲಾ ಟಿವಿಗಳು, ನಾ ಹೆಸರು ಹೇಳಂಗಿಲ್ಲ, ಅದ್ರದ್ದು ಉತ್ತರ ಕೊಟ್ಟಿರ್ತೇವೆ. ಎಷ್ಟೋ ನಾಯಕರು ಕೊಡ್ತಾರ, ಅವ್ರಿಗೆ ನಾವು ಒಂದು ಬಿಫಿಟಿಂಗ್ ರಿಪ್ಲೈ ಕೊಡ್ತೇವೆ. ನಿಮ್ಮ ದೊಡ್ಡ ಸ್ಟೇಟ್ ಟಿವಿ ತೋರ್ಸೋಣ. ಹೋಗಿ ನಮ್ಮ ಲೋಕಲ್ ಚಾನೆಲ್ಸ್ ಅವ್ರೆ ನಮ್ಗೆ ಹೇಳ್ಬೇಕು, ಅದೊಂದು ನ್ಯೂಸ್ ಸರಿಪಡಿಸ್ಬೇಕು. ನೀವೆಲ್ಲಿ ನಮಗ ಒಂದ್ ಇದ್ರೊಳಗೆ ನೋಡ್ಲಾಗ್ತೀರಿ ಹೇಳ್ರಿ? ನಾವು ಆಡಳಿತ ಪಕ್ಷ, ನಮ್ಮ ಎಷ್ಟು ಕೆಲಸಗಳದಾವ. ಇಡೀ ಸಿದ್ದರಾಮಯ್ಯ ಅವ್ರು ಮಾಡಿದ ಕೆಲಸ ನೋಡ್ಬೇಕಾದ್ರ ಇಡೀ ದೇಶದೊಳಗ ಇಂಥ ಕೆಲಸ ಎಲ್ಲೂ ಆಗಿಲ್ಲ. ನಮ್ದು ನೋಡಿ ಕಾಪಿ ಮಾಡ್ಲಕ್ಕ. ಅಸ್ಸಾಂದವ್ರು ನಿನ್ನೆ 9,000 ರೂಪಾಯಿ ಹಾಕಿದ್ರು ಒಂದೊಂದು ಹೆಣ್ಮಕ್ಳಿಗೆ. ಒಂದೇ ಒಂದು ದಿವಸ ಒಳಗೆ 4,000 ಕೋಟಿ ಅವರು ಬ್ಯಾಂಕ್ ಒಳಗೆ ಹಾಕ್ತಾರೆ. ಯಾಕೆ ಹಾಕಿದ್ರಪ್ಪ? ಹೊತ್ತೊಂಡ್ರಲ್ಲಿ ಇಲೆಕ್ಷನ್ ಅದ. 5 ವರ್ಷ ಏನ್ ಮಾಡಿದ್ರೆ ನೀವು ಯಾರು ಕೇಳಲಿಲ್ಲ. ನೀವು ಲೋಕಲ್ ಇಶ್ಯೂ ಆದಂಗಾಗಿದೆ. ನಿಮ್ದು ವಿಷನ್ ಏನದಲ್ಲ, ಇವು ವೈಡನ್ ಇಟ್. ನಮ್ ಕೂಡ ಏನ್ ಟ್ರೀಟ್ಮೆಂಟ್ ಅದ, ಬ್ಯಾರೆಯವ್ರ ಕೂಡ ಏನ್ ಟ್ರೀಟ್ಮೆಂಟ್ ಇಲ್ಲ. ಬ್ಯಾರೆಯವ್ರು ತಿಂದಿದ್ದು ಹೆಚ್ಚು ಹೇಳ್ತೀರಿ, ನಾವು ತಿಂದಿದ್ದು ಕಡಿಮೆ ಹೇಳ್ತೀರಿ. ಏನು ಇಲ್ಲ,
ರೀತಿ ಸ್ಪಷ್ಟೀಕರಣ ಈ ಮಹಿಳಾ ಈಗ ಅಧ್ಯಕ್ಷರು ಹೇಳಿದ್ರು. ಇಲ್ಲ, ಅದ್ರ ಬಗ್ಗೆ ನಾವು ಅಧ್ಯಕ್ಷರು ಕೂಡ ಕೂಡಿ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಸವಿಸ್ತೀವಿ. ಇಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು, ಅದು ಏನೇ ಇದ್ರು ಮಾಡ್ತೀವಿ. ಥ್ಯಾಂಕ್ ಯು ಸರ್ ಮಚ್. जुड़े रहिएगा आपके अपने चैनल बीजापुर समय के साथ।